ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅವಲಕ್ಕಿಯಿಂದ ಎಷ್ಟೋ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ಥರದ ಅವಲಕ್ಕಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೀವು ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಇದು ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಇಷ್ಟ ಆಗ್ತೈತೆ ರೀ. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಬೌಲ್ಗೆ ದಪ್ಪ ಅವಲಕ್ಕಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಬಟ್ಲೆ ನಾನು 1.5 ಬಟ್ಲಾದಷ್ಟು ಈ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಅವಲಕ್ಕಿ ಇಲ್ಲಾಂದ್ರೆ ನೀವು ತೆಳು ಅವಲಕ್ಕಿಯಿಂದನೂ ಈ ರೆಸಿಪಿ ಮಾಡ್ಕೋಬೋದು ರೀ. ಇದನ್ನು ಅವಲಕ್ಕಿಯಲ್ಲಿ ದೂಸಿರೋದ್ರಿಂದ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ನೀರನ್ನು ನಾನು ತೆಗಿತೀನಿ ರೀ. ನೋಡಿ, ಈ ನೀರನ್ನು ನಾನು ತೆಗೆದಿದ್ದೀನಿ ಪೂರ್ತಿಯಾಗಿ. ನಾನಿಲ್ಲಿ ಇನ್ನೊಂದು 4 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ತೀನಿ ರೀ. ಹಾಕಿ ಮುಚ್ಚಿ ಒಂದು 10 ನಿಮಿಷ ಅವಲಕ್ಕಿಯನ್ನು ನೆನೆಗೆ ತೆಗೆದಿಡ್ತೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 2 ಮೆಣಸಿನ್ಕಾಯಿನೇ ಹಾಕಿರಿ. 7 ರಿಂದ 8 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಇದನ್ನು ನೀರು ಹಾಕ್ತೇನೆ ಗ್ರೈಂಡ್ ಮಾಡೋಣ ರೀ. ನೋಡಿ, ಇದು ಗ್ರೈಂಡ್ ಆಗಿದೆ ರೀ. ಇಷ್ಟ ತರಿಯಾಗಿನೇ ಗ್ರೈಂಡ್ ಆದರೆ ಸಾಕು ರೀ. ಇದಕ್ಕೆ ನಾನೊಂದು 3 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾ ಅಥವಾ ಏನು ಕಡಲೆ ಬೀಜ ಅಂತೀವಲ್ರಿ ಅದನ್ನು ನಾನು ಸಿಪ್ಪೆ ದರಸ್ಲೇನೆ ಹಾಕ್ತಾಯಿದ್ದೀನಿ. ನೀವು ಸಿಪ್ಪೆ ತೆಗೆದುಬಿಟ್ಟಾದ್ರೂ ಹಾಕ್ಬೋದು. ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡೋದು. ನೋಡಿ, ಈ ಥರ ಶೇಂಗಾ ಕಾಳು ಕಾಣ್ತಿರ್ಬೇಕು ರೀ, ಅಂದ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ರೀ. ತುಂಬ ಫೈನ್ ಪೌಡ್ರ್ ಆಗೋ ಥರ ಗ್ರೈಂಡ್ ಮಾಡಬಾರ್ದು ರೀ. ಈಗ ಇದನ್ನು ಗ್ರೈಂಡ್ ಮಾಡಿರೋದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ಇದನ್ನು ಅನ್ಕತಕ್ಕ ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ 10 ನಿಮಿಷ ಆಗ್ಯದ್ರಿ. ನೋಡಿ, 10 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ನೋಡಿರಿ. ಅವಲಕ್ಕಿ ಎಷ್ಟು ಚೆನ್ನಾಗಿ ನೆಂದದ್ರಿ. ಈ ಥರ ಹಿಟ್ಟಿನ ಥರ ಆಗಬೇಕು. ಈಗ ಇದು ಕರೆಕ್ಟಾಗಿ ನೆಂದದ್ರಿ. ಇದನ್ನು ನಾನು ಮಿಕ್ಸಿಗೆ ಹಾಕೋತೀನಿ ರೀ. ನೋಡಿ, ಆ ಮೆಣಸಿನ್ಕಾಯಿ ಅರೆದಿರೋ ಮಿಕ್ಸಿ ಪಾತ್ರೆಯಲ್ಲಿದೆ ನಾನು ಈ ಅವಲಕ್ಕಿಯನ್ನು ಹಾಕೋತೀನಿ ರೀ. ನಾನಿಲ್ಲಿ ಮೊಸರು, ಸೋಡಾ ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ. ನೋಡಿ, ಈಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ಅಥವಾ ಒಂದು 4-5 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ ರೀ. ನೋಡಿ, ಹಿಟ್ಟಿನ ಥರ ಗ್ರೈಂಡಾಗಿ ರೆಡಿ ಆಗಿದೆ ರೀ. ಇಷ್ಟ ಆದರೆ ಸಾಕು ರೀ. ಈಗ ಮೆಣಸಿನ್ಕಾಯಿ ಪೇಸ್ಟ್ ಅದೇನೈತಲ್ಲ ರೀ, ಅದರೊಳಗೆ ಈ ಅವಲಕ್ಕಿ ರುಬ್ಬಿರೋದನ್ನು ಹಾಕ್ತೀನಿ ರೀ. ಇಷ್ಟೇ ನೀರನ್ನು ಹಾಕ್ಬೇಕು ರೀ. ಇದನ್ನ ಕಲಸಿ ರೆಡಿ ಮಾಡೋ ಮುಂದೆ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ಹಾಕೊಳ್ಳೋಣ ರೀ. ನಾನಿಲ್ಲೊಂದು 2 ಸ್ಪೂನ್ ಆಗಷ್ಟು, ದೊಡ್ಡ ಸ್ಪೂನಿಂದ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಬೈಂಡಿಂಗ್ ಸಲುವಾಗಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಬೌಲ್ ಆಗಷ್ಟು ನಾನು ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದ್ರೆ ನೀವು ಚಿಲ್ಲಿ ಪೌಡ್ರನ್ನಾದರೂ ಅರ್ಧ ಸ್ಪೂನ್ ಆಗಷ್ಟು ಹಾಕ್ಬೋದು ರೀ. 1 ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು ಹಾಕ್ರಿ. ನಾನಿಲ್ಲಿ ಸಣ್ಣ ಸ್ಪೂನ್ ಐತೆ ಅಂತೇಳಿ ಅದರಲ್ಲೇ 1 ಸ್ಪೂನ್ ಹಾಕಿದ್ದೀನಿ. ದೊಡ್ಡ ಸ್ಪೂನ್ ಇದ್ದರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, ಅದರಷ್ಟೇ ಅರ್ಧ ಸ್ಪೂನ್ ಅಥವಾ 1 ಸಣ್ಣ ಸ್ಪೂನ್ ಇದ್ದರೆ 1 ಸ್ಪೂನ್ ಆಗಷ್ಟು ಗರಂ ಮಸಾಲ. ನೀವು ಇಲ್ಲಿ ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕ್ಬೋದು ಅಥವಾ ಪಾವ್ ಬಜ್ಜಿ ಮಸಾಲ ಹಾಕಿರೋ ಫ್ಲೇವರು ಚೆನ್ನಾಗಿ ಕೊಡ್ತದೆ ರೀ. 1 ಸ್ಪೂನ್ ಆಗಷ್ಟು ನಿಂಬೆ ರಸ ಹಾಕ್ತಿದ್ದೀನಿ. ಇವಿಲ್ಲಾಂದರೆ ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಆದ್ರೂ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಮಿಕ್ಸ್ ಮಾಡೋಣ ರೀ. ನೀವು ಇದನ್ನು ಪಾಲಕ್ ಸೊಪ್ಪು ಬದಲಿಗೆ ಮೆಂತ್ಯ ಸೊಪ್ಪು ಹಾಕಿನೂ ಮಾಡ್ಕೋಬೋದು ರೀ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಹಾಕ್ತಾನೆ ಅದರೊಳಗೆ ಮಿಕ್ಸ್ ಮಾಡೀನಿ ರೀ. ಇಷ್ಟು ಗಟ್ಟಿ ಇದ್ರೆ ಸಾಕು ರೀ. ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ನೋಡಿ, ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ರೀ. ಒಂದು ಸಣ್ಣ ನಿಂಬೆಹಣ್ಣಿನ ಸೈಜಷ್ಟು ತೊಗೊಂಡು ಇದನ್ನು ಕಟ್ಲೆಟ್ ಥರ ಮಾಡ್ಕೋತೀನಿ ರೀ. ನಾನು ಕಟ್ಲೆಟ್ ಶೇಪ್ ನೀವು ಸ್ಟಿಕ್ ಥರನೂ ಮಾಡ್ಕೋಬೋದು. ನೋಡಿ, ಸಣ್ಣ ಕಟ್ಲೆಟ್ಟು ಇಷ್ಟಿಷ್ಟನ್ನೇ ಮಾಡ್ಕೋತೀನಿ ರೀ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದವ್ರಿ. ಇನ್ನೊಂದೊಂದೊಂದು ಮಾಡಿ ತೋರಿಸ್ತೀನಿ ರೀ. ನೋಡಿ, ಪರ್ಫೆಕ್ಟಾಗಿ ಚೆನ್ನಾಗಿ ಬರ್ತಾವೆ.
ಎರಡು ಮಾಡಿದ್ದೀನಿ. ಈ ಉಳಿದಿರೋ ಹಿಟ್ಟನ್ನು ಒಮ್ಮೆಲೆ ಮಾಡಿ ರೆಡಿ ಮಾಡ್ಕೊಂಡಿನಿ ನೋಡಿ. ಇವತ್ತನ್ನು ನಾನು ಕರಿಲಿಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲ ನಮ್ಗೆ ಅದು ಎಣ್ಣೆಯಲ್ಲಿ ಕರೆದಿರೋದು ಬೇಡ, ಹೆಲ್ದಿ ಆಗಬೇಕಾದ್ರೆ ನೀವು ಇದನ್ನು ಶಾಲೋ ಫ್ರೈ ಮಾಡಿ ಆದ್ರೂ ತಿನ್ಬೋದು. ಈಗ ನಾನು ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನೋಡಿರಿ ಎಣ್ಣೆ ಕಾಯ್ದದ್ರಿ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ. ಈಗ ಇವನ್ನ ಫ್ರೈ ಮಾಡೋಣ ರೀ. ನಮಗೆ ಡೀಪ್ ಫ್ರೈ ಬೇಡ ಅಂದ್ರೆ ನೀವು ಶಾಲೋ ಫ್ರೈ ಮಾಡಿಕೊಂಡು ತಿನ್ಬೋದು. ಪಾಲಕ್ ಸೊಪ್ಪಿನ ಬದಲಿ ಮೆಂತ್ಯ ಸೊಪ್ಪು ಅದನ್ನು ಯೂಸ್ ಮಾಡ್ಬೋದು ರೀ. ನೋಡಿರಿ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಇವು ಅವಲಕ್ಕಿಯಿಂದ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತಾರೆ. ಒಳಗಡೆಯಿಂದ ಸಾಫ್ಟ್, ಹೊರಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿರ್ತಾವೆ. ನಾನು ಇಲ್ಲಿ ಸೋಡಾನು ಹಾಕಿಲ್ಲ, ಮೊಸರು ಏನನ್ನು ಬಳಸ್ತೇನೆ ಮಾಡಿದ್ದೀನಿ ನೋಡಿ. ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ಇದನ್ನು ಬಿಸಿ ಬಿಸಿ ನೀವು ಹಾಗೇನೂ ತಿನ್ಬೋದು, ಕಿಚಪ್ ಜೊತೆ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ರೀ. ನೀವು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿಯಿಂದ ಒಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತೇನೆ ರೀ. ಸಾಯಂಕಾಲ ಆಯ್ತಂದ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಏನಾದರೂ ತಿಂಡಿ ತಿನ್ಬೇಕು ಅನ್ನಿಸ್ತಿರ್ತದೆ. ಅಥವಾ ಮಕ್ಕಳು ಹೊರಗಡೆಯಿಂದ ಪ್ಯಾಕೆಟ್ ಫುಡ್ಡು ಬೇಡ್ತಿರ್ತಾರೆ. ಆ ಹೊರಗಿನ ಪ್ಯಾಕೆಟ್ ಫುಡ್ಗಿಂತ ಮನೆಯಲ್ಲೇ ಟೇಸ್ಟಿಯಾಗಿರುವಂಥದ್ದನ್ನು ಮಾಡಿಕೊಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ. ಇದನ್ನೇ ಒಂದ್ಸಲ ಮಾಡ್ಕೊಂಡ್ರೆ ಖಂಡಿತ ಪದೇ ಪದೇ ಮಾಡ್ಕೋತೀರಿ. ಈಗ ಒಂದು ಪಾತ್ರೆಗೆ ನಾನು 1 ಕಪ್ ಆಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಅವಲಕ್ಕಿಯಲ್ಲಿ ಅಂದ್ರೂ ದೂಸಿರ್ತದೆ ರೀ. ಈಗ ಇದನ್ನು ನೀರು ಹಾಕ್ಬಿಟ್ಟು ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊತೀನಿ ರೀ. ನೋಡಿ ಈಗ ಈ ನೀರನ್ನು ತೆಗಿತೀನಿ ರೀ. ಇದಕ್ಕೆ ನೋಡಿ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿಡ್ತೀನಿ ರೀ. ಅವಲಕ್ಕಿ ಚೆಂದಂಗೆ ನೆನಿಬೇಕು ರೀ, ತುಂಬಾ ಸಾಫ್ಟ್ ಆಗಬೇಕು. ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಈ ಒಂದು ಒಗ್ಗರಣೆ ಕಡಾಯಿಗೆ ನಾನು 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಸಣ್ಣ ಸ್ಪೂನ್ಲೆ 1 ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತೀನಿ ರೀ. ಜೀರಿಗೆ ಫ್ರೈ ಆಗಲಿ ರೀ. ನೋಡಿ ಜೀರಿಗೆ ಫ್ರೈ ಆದಮೇಲೆ 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 1 ಮೆಣಸಿನ್ಕಾಯಿನೇ ಹಾಕಿರಿ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಇಂಗು ನೋಡಿರಿ, ಅದನ್ನು ಫ್ರೈ ಮಾಡ್ಕೊಂಡ್ರಿ. ನೋಡಿ ಎಳ್ಳನ್ನು ಫ್ರೈ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಈ ಒಗ್ಗರಣೆನ ಈಗ ಅವಲಕ್ಕಿಗೆ ಹಾಕ್ತೀನಿ ರೀ. ನೋಡಿ 10 ನಿಮಿಷ ಆದಮೇಲೆ ಅವಲಕ್ಕಿನ ಚೆಂದಂಗೆ ನೆಂದಿರ್ತದೆ ರೀ. ನೀವು ಇದರಲ್ಲಿ ಸಣ್ಣದಾಗಿ ಶುಂಠಿನೂ ತುರಿದ್ಬಿಟ್ಟು ಹಾಕ್ಬೋದು ರೀ ಒಗ್ಗರಣೆಯಲ್ಲಿ. ನೋಡಿ ಇದಕ್ಕೆ 4 ಸ್ಪೂನ್ ಆಗಷ್ಟು ಬೈಂಡಿಂಗ್ ಸಲುವಾಗಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ 4 ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲಾಂದರೆ ಇಲ್ಲಿ 1 ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸ್ ಏನಾದ್ರೂ ಹಾಕ್ಬೋದು. ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ 1 ಸ್ಪೂನ್ ಆಗಷ್ಟು ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ನೀವು ಆಮ್ಚೂರ್ ಪೌಡ್ರನ್ನಾದರೂ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಟೇಸ್ಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ, ಹೆಲ್ದಿನೂ ಇರಲಿ ಅಂತೇಳಿ ಒಂದು ಸ್ವಲ್ಪ ಎಳೆಯ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಇದ್ರೆ ಹಾಕ್ರಿ, ಇಲ್ಲ ಸ್ಕಿಪ್ ಮಾಡಿ ನಡೀತದೆ. ಬರೀ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಹಾಕಿರೂ ನಡೀತದೆ. ಆದರೆ ಪಾಲಕ್ ಸೊಪ್ಪಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಇಲ್ಲಿ ನಾನು ಮೊಸರು, ಸೋಡಾ ಏನನ್ನೂ ಹಾಕ್ದೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕ್ರಿ. ಒಂದೊಂದೇ ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ಕಲಸಿ ರೆಡಿ ಮಾಡ್ಕೋಬೇಕು. ಇದು ತುಂಬ ನೀರು ಹಿಡಿಯಲ್ರಿ. ನೋಡಿ ನಾನಿಲ್ಲಿ ಗರಂ ಮಸಾಲ ಒಂದು ಹಾಕೋದನ್ನು ನೆನಪಾರಿನಿ ರೀ. ಇದಕ್ಕೆ 1/4 ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲನೂ ಹಾಕ್ತಾಯಿದ್ದೀನಿ. ನೋಡಿ ತುಂಬ ಮೆತ್ತಗೆ ಕಲಿಸ್ಬಾರ್ದು ರೀ. ಅದಕ್ಕೆ ಒಂದೊಂದೇ ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ಕಲಿಸ್ರಿ. ಗಟ್ಟಿನೇ ಕಲಿಸ್ಕೋಬೇಕು ಹಿಟ್ಟನ್ನು. ನೋಡಿ ಮೇಲೆ ನೀರು ಹಾಕಬೇಡ್ರಿ. ನೋಡಿ ಈ ರೀತಿ ಗಟ್ಟಿನೇ ಇರಲಿ ರೀ. ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ಈ ಹಿಟ್ಟನ್ನು ನೆನೆಯಾಕ ಬಿಡಬಾರ್ದು. ಈಗ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ನೋಡಿರಿ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸ್ಟಿಕ್ ಮಾಡ್ಕೋತೀನಿ ರೀ. ನೋಡಿ ಮಕ್ಕಳು ಸಾಯಂಕಾಲ ಕುರ್ಕುರೆ, ಲೇಸು, ಚಿಪ್ಸು ಏನೇನೋ ಬೇಡ್ತಿರ್ತಾರೆ. ಈ ರೀತಿ ಅವಲಕ್ಕಿಯಲ್ಲೇ ಟೇಸ್ಟಿಯಾಗಿರೋಂಥ ಸ್ಟಿಕ್ಸನ್ನು ಮಾಡ್ಬೋದು. ನೋಡಿ
ಈ ರೀತಿ ಇಷ್ಟೇ ಸೈಜನ್ನು ಮಾಡ್ಕೊತಾ ಇದ್ದೀನಿ ನೋಡಿರಿ. ಭಾಳ ಉದ್ದಾದರೆ ಎಣ್ಣೆಯಲ್ಲಿ ಕರೆಯೋಕ್ಕೂ ಕರೆಕ್ಟ್ ಆಗಲ್ಲ ರೀ, ಅದಕ್ಕೆ ಇಷ್ಟಿಷ್ಟೇ ಸೈಜದ ಇನ್ನೊಂದು ಸ್ವಲ್ಪ ಈ ರೀತಿ ಸ್ಟಿಕ್ಸ್ಗಳನ್ನ ರೆಡಿ ಮಾಡ್ಕೋತೀನಿ ರೀ. ನೋಡಿ ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ದೊಡ್ಡನು ಮಾಡ್ಕೊಂಡಿದ್ದೀನಿ, ಸಣ್ಣನು ಮಾಡ್ಕೊಂಡಿನಿ ರೀ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ ರೀ, ಎಣ್ಣೆನೂ ಕಾಯ್ದದ್ರಿ. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ, ಮತ್ತು ಒಂಚೂರು ಎಣ್ಣೆನೂ ಹಿಡಿಯಲ್ಲ ರೀ. ನೋಡಿ ಈಗ ಕರೆದವ್ರಿ, ಇದನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. ಇಷ್ಟು ಕರೆದ್ರೆ ಸಾಕ್ರಿ, ಇಷ್ಟೇ ಲೈಟ್ ಕೆಂಪು ಆಗೋವರೆಗೂ. ನೋಡಿರಿ ಒಂದು ಸ್ವಲ್ಪ ಆರ್ಲಿ ರೀ, ನಾನು ನಿಮಗೆ ತೋರಿಸ್ತೀನಿ ಕಟ್ ಮಾಡಿ. ನೋಡಿ ಇಲ್ಲಿ ಒಮ್ಮೆನೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ ನಿಮ್ಗೆ ಸೌಂಡ್ರಿಂದನೇ ಗೊತ್ತಾಗತ್ತೆ ಎಷ್ಟು ಕ್ರಿಸ್ಪಿ ಆಗ್ಯಾವ. ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ, ಕ್ರಿಸ್ಪಿನೂ ಟೇಸ್ಟಿನೂ ಇರ್ತಾವೆ. ನೋಡಿ ಎಷ್ಟು ಡ್ರೈ ಇದಾವೆ ನೋಡಿರಿ. ನೋಡಿ ನಾನು ನಿಮ್ಗೆ ಇದನ್ನು ಕಟ್ ಮಾಡಿಬಿಟ್ಟೇನು ತೋರಿಸ್ತೀನಿ. ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು. ನೋಡಿ ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿ ಸೌಂಡ್ದಿಂದನೇ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗ್ಯಾವ. ಇದಕ್ಕೊಂದು ಚಟ್ನಿ ಅನ್ನೋ ರೆಸ್ಟೋರೆಂಟ್ ಸ್ಟೈಲ್ ಚಟ್ನಿನೂ ಮಾಡ್ಕೊಬೋದು ರೀ. ಇದೇನು ಮಾಡ್ಕೊಂಡಿದ್ದೀನಿ, ಅರ್ಧ ಕಪ್ ಮೊಸರನ್ನ ಕಡಿದ್ಬಿಟ್ಟು ತೊಗೊಂಡಿದ್ದೀನಿ, ಅಂದರೆ ಬೀಟ್ ಮಾಡಿ ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನ ತೊಗೊರಿ, ಹುಳಿ ಮೊಸರು ತೊಗೋಬೇಡ್ರಿ. ಇದಕ್ಕೆ ನಾನಿಲ್ಲಿ ಗ್ರೀನ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ಇದು ಪುದೀನ, ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಮಾಡ್ಕೊಂಡಿರುವಂಥ ಚಟ್ನಿ ರೀ. ನೋಡಿ ಆ ಮೊಸರನ್ನ ಏನು ಮಾಡಿರಿ, ನೀಟಾಗಿಯೇ ಬೀಟ್ ಮಾಡಿಬಿಟ್ಟು ತೊಗೊರಿ. ನೋಡಿ ಇದರಲ್ಲಿ ಒಂದು ಸ್ವಲ್ಪ ಕೆನೆ ಇತ್ತು ರೀ, ಅದಕ್ಕೆ ಈ ರೀತಿ ಕಾಣತೈತಿ. ನೋಡಿ ಟೇಸ್ಟಿಯಾಗಿರುವಂಥ ಇದೊಂದು ಚಟ್ನಿ ರೆಡಿ ಆಗ್ತೈತೆ. ಇದ್ರ ಜೊತೆ ಇದು ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ನೋಡಿ ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ಪುದೀನ ಚಟ್ನಿ ಇಷ್ಟ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೊಬಿಟ್ಟು ನಡೀತೀವಿ. ಟೇಸ್ಟಿಯಾಗಿರುವಂಥ ನೋಡಿರಿ ಅವಲಕ್ಕಿಂದ ಮಾಡಿರೋ ಸ್ಟಿಕ್ಸ್ ಅನ್ಬೋದು, ಕುರ್ಕುರೆ ರೆಡಿ ಆಗ್ಯಾವ್ರಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಸಾಯಂಕಾಲದ ತಿಂಡಿ ಅಥವಾ ನೀವು ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೂ ಕರಿಬೋದು. ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ಟು ತುಂಬಾ ಫೇವ್ರೇಟ್ ಆಗ್ತದೆ ರೀ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಈ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನೀವು ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು. ಮೆಜರ್ಮೆಂಟ್ಗೆ ಒಂದೇ ಥರದ ಬಟ್ಲನ್ನೇ ನೀವು ಯೂಸ್ ಮಾಡಿರಿ. ನೋಡಿ ಈಗ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಫೈನ್ ಪೌಡ್ರ್ ಮಾಡ್ಕೊತೀನಿ ರೀ. ನೋಡಿ ಫೈನ ಪೌಡ್ರ್ ಆಗಿದೆ. ಒಂಚೂರು ತರಿ ಇರಬಾರ್ದು. ನಿಮಗೆ ಆ ರೀತಿ ಅನ್ಸಕತ್ತಿತ್ತಂದ್ರೆ ನೀವು ಇದನ್ನು ಚಾಣಿಸ್ಬಿಟ್ಟು ತೊಗೋರಿ. ಈಗ ಇದನ್ನು ನಾನೇನು ಮಾಡ್ತೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ, ಪ್ಲೇಟಿಗೆ ಹಾಕೋತೀನಿ ರೀ ನಾನು ಇದನ್ನು. ನೋಡಿ ಆ ಅವಲಕ್ಕಿ ಪೌಡ್ರನ್ನು ಈಗ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ. ಇದಕ್ಕೆ ನಾನು ಅದೇ ಬಟ್ಲೆ 1/4 ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿದ್ದೀನಲ್ರಿ ಅದೇ ಬಟ್ಟಲೇನೆ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಅವಲಕ್ಕಿ ಪೌಡ್ರು, ಕಡಲೆ ಹಿಟ್ಟು, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿರಿ ಒಂಚೂರು ತರಿ ಇರಬಾರ್ದು. ನಿಮಗೆ ಅನ್ಸಕತ್ತಿತ್ತಂದ್ರೆ ಕಡಲೆ ಹಿಟ್ಟು ಮತ್ತು ಅವಲಕ್ಕಿ ಪೌಡ್ರನ್ನ ಎರಡನ್ನೂ ಚಾಣಿಸ್ಬಿಟ್ಟೇ ತೊಗೊರಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ ಇಲ್ಲೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ರೀ. ಅದಕ್ಕೆ 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟು ಆನಿಯನ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಟೊಮ್ಯಾಟೊ ಪೌಡ್ರ್ ಹಾಕ್ಬೋದು, ಪುದೀನ ಪೌಡ್ರ್ ಹಾಕೋದು. ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ನೀವು ತೊಗೋಬೋದು ರೀ. 1 ಸ್ಪೂನಾಗಷ್ಟು ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತೀನಿ, ಒಂದು ಅರ್ಧ ಸ್ಪೂನಾಗಷ್ಟು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಈ ಥರ ಇಲ್ಲಿ ನಾನೊಂದು ವಡ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊತೀನಿ ರೀ. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈ ಒಂದು ಪ್ಯಾನ್ಗೆ ನಾನು ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟು ನೀರನ್ನು ತೊಗೊಂಡಿದ್ದೀನಿ ರೀ. ಈಗ ಇದು ನೀರು ಸ್ವಲ್ಪ ಬಿಸಿ ಆದರೆ ಸಾಕ್ರಿ, ತುಂಬ ಏನು ಕುದಿ ಬರೋದೇನು ಬೇಡ. ನೋಡಿ ಈಗ ಬಿಸಿ ಆಗ್ಯಾರ ನೀರು. ಈಗ ಆ ಪೌಡ್ರನ್ನ ಹಾಕೋತೀನಿ ರೀ. ನೋಡಿ ಗಂಟೇನಾಗಲ್ಲ, ಒಮ್ಮೆಲೆ ಹಾಕೋರಿ ನಡೀತದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋ ಮುಂದೆ ಏನು ಅನ್ನಿಸ್ತದೆ, ನೀರು ಕಡಿಮೆ ಬೀಳ್ಬೋದು ಅಂತ ಅನ್ನಿಸ್ತದೆ. ಇಲ್ಲ, ಅದು ಅವಲಕ್ಕಿ ನೀರು ಇಮಿಡಿಯೇಟಾಗಿನೂ ಹಿರ್ಕೋತದ. 1 ಬಟ್ಲು ಅವಲಕ್ಕಿಗೆ 1 ಬಟ್ಲಾಗಷ್ಟು ನೀರನ್ನು ಹಾಕಿರಿ. ತುಂಬ ನಮ್ಗೆ ಸಾಫ್ಟ್ ಆಗಿರುವಂಥ ಹಿಟ್ಟು ಬೇಡ್ರಿ, ಅಷ್ಟೇ ಗಟ್ಟಿಯಾಗಿರುವಂಥದ್ದನ್ನೇ ಬೇಕು. ನೋಡಿ ನಾನಿಲ್ಲಿ ಮಿಕ್ಸ್ ಮಾಡಿ ತೋರಿಸಿದ್ದೀನಿ.
ನಾನಿಲ್ಲಿ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡ್ರಿ, ತುಂಬಾ ಹಾಕೋಬೇಡ್ರಿ. ನೋಡಿ ನಾನು ನಿಮ್ಗೆ ಹಿಟ್ಟನ್ನು ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಈ ರೀತಿ ಸಾಫ್ಟಾಗಿಯೇ ಬರ್ತದೆ ರೀ ಅದು ಹಿಟ್ಟು. 1 ಬಟ್ಲ ಮಿಕ್ಸ್ ಮಾಡ್ಕೊಳ್ಬೋದು. ನಂಗೆ ಅನ್ನಿಸ್ತದೆ ನಿಮಗೆ ನೀರು ಕಡಿಮೆ ಆಗ್ಬೋದು, ಗಟ್ಟಿ ಆಗ್ಬೋದು ಏನಾದ್ರು. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ಆರಿದ್ಮೇಲೆ ನಾನು ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು ಸಣ್ಣ ಸ್ಪೂನಿಂದನೇ 4 ಸ್ಪೂನ್ ಆಗಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾಯಿದ್ದೀನಿ. ಅದು ದೊಡ್ಡ ಸ್ಪೂನ್ ಇದ್ದರೆ 2 ಸ್ಪೂನ್ ಆಗಷ್ಟು ಹಾಕಿರಿ. ನೀವು ಈ ಕಾರ್ನ್ಫ್ಲವರ್ ಇಲ್ಲಾಂದ್ರೆ ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು. ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿರಿ, ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತಾವೆ ರೀ. ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾದೋಣ್ರಿ. ಆದಷ್ಟು ಭಾರ ಹಾಕಿ ಚೆಂದಾಗಿ ನಾದ್ರಿ. ನಾದೋದ್ರಿಂದ ಏನಾಗ್ತದೆ, ಎಷ್ಟು ಚೆಂದ ಭಾರ ಹಾಕಿ ನಾದ್ತಿರಲಿಲ್ಲ ಅಷ್ಟೇ ಹಿಟ್ಟು ಸಾಫ್ಟಾಗಿಯೇ ಬರ್ತದೆ ರೀ ಇದು. ನೋಡಿ ಇಲ್ಲೇನು ಮತ್ತು ಅಲ್ಲಿ ಏನು 1 ಬಟ್ಲು ನೀರು ಹಾಕಿರ್ತೀವಿ ಅಷ್ಟೇ ರೀ. ಅದಾದಮೇಲೆ ನೀರು ಹಾಕಿ ಹಿಟ್ಟನ್ನು ಕಲಸಿ ಏನೂ ರೆಡಿ. ನೋಡಿ ಎಷ್ಟು ಚೆಂದ ನಾದ್ತಿರಲ್ಲ ನೀವು, ಹಿಟ್ಟು ಅಷ್ಟು ಸಾಫ್ಟ್ ಬರೋದು. ನೋಡಿ ನಾನು ತೋರಿಸ್ತಾ ಇದ್ದೆ ನೀವು. ಅದಕ್ಕೆ ಆದಷ್ಟು ಭಾರ ಹಾಕಿನೇ ಚೆನ್ನಾಗಿ ಹಿಟ್ಟನ್ನು ನಾದ್ಕೊರಿ. ನೋಡಿ ಈಗ ಇದು ಹಿಟ್ಟು ನಾದ್ಕೊಂಡು ರೆಡಿ ಆಗಿ ನೋಡಿರಿ. ನಾದಿದಂಗೆ ಹಿಟ್ಟು ಸಾಫ್ಟನ್ನೇ ಆಗ್ತದೆ. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ. ನೋಡಿ ಸ್ವಲ್ಪ ಹಿಟ್ಟನ್ನು ತೊಗೋತೀನಿ ರೀ. ತುಂಬ ಹಿಟ್ಟು ತೊಗೋಬೇಡ್ರಿ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸಣ್ಣ ಸ್ಟಿಕ್ಸ್ ಮಾಡ್ಕೋತೀನಿ ನೋಡಿರಿ. ಇಷ್ಟು ತುಂಬ ದಪ್ಪನೂ ಮಾಡಬಾರ್ದ್ರಿ, ಆದಷ್ಟು ತೆಳುವಾಗಿನೇ ಇರಲಿ. ಅಂದ್ರೆ ಸ್ಟಿಕ್ಸ್ ಕಡ್ಡಿಗಳು ಇದನ್ನ ಆಗಿರಲಿ, ತುಂಬ ದಪ್ಪ ಬರಬಾರ್ದು. ನೋಡಿ ಅದಕ್ಕೆ ನೀವು ಫಸ್ಟೇ ಸ್ವಲ್ಪ ಹಿಟ್ಟನ್ನು ತೊಗೋರಿ. ತುಂಬ ಹಿಟ್ಟು ತೊಗೋಬೇಡ್ರಿ. ಇಷ್ಟೇ ಹಿಟ್ಟಿನಲ್ಲೇ ಸಾಕು, ಎಷ್ಟೋ ಆಗ್ತವೆ ರೀ ಇದ್ರೊಳಗೆ. ನೋಡಿ ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಚಾಪಿಂಗ್ ಪ್ಯಾಡ್ ಮೇಲೂ ಮಾಡ್ಕೊರಿ, ನಡೀತದೆ. ಕೈಯಿಂದ ಬೇಡ ಅಂದ್ರೆ ನಾನೇನು ಎಕ್ಸ್ಟ್ರಾ ಎಣ್ಣೆನೂ ಕೈಗೇನು ಹಚ್ಕೊಂಡಿಲ್ಲ. ಈಗ ಉಳಿದಿರೋ ಹಿಟ್ಟಿನಿಂದನೂ ಒಮ್ಮೆಲೆ ರೆಡಿ ಮಾಡಿ ಇಟ್ಕೋತೀನಿ ರೀ. నేను ನಿಮಗೆ 2 ಮಾಡಿ ತೋರಿಸಿದ್ದೀನಿ ನೋಡಿ. ಅಷ್ಟೇ ಹಿಟ್ಟಿಗೆ ಇಷ್ಟು ಸ್ಟಿಕ್ಸು ರೆಡಿ ಆಗ್ಯಾವ ರೀ. ಇವನ್ನ ಕರಿಲಿಕ್ಕೆ ನಾನು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೆ. ನೋಡಿ ಎಣ್ಣೆನೂ ಕಾಯ್ದದ್ರಿ. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇನಿರಲಿ. ನೋಡಿ ಇವೇನು ಅಂಟಲ್ರಿ, ಹಾಗೇನು ಒಮ್ಮೆನೂ ಹಾಕ್ಬೋದು ನೀವು ಇದನ್ನು. ನೋಡಿ ಹಾಕಿದ್ಮೇಲೆ ಇಮಿಡಿಯೇಟಾಗಿ ತಿರುಗಬೇಡ್ರಿ. ನೋಡಿ ಈ ರೀತಿ ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ತಿರುಗು. ನೋಡಿ ಈಗ ಬಬಲ್ಸ್ ಬರೋದು ಕಡಿಮೆ ಆಗ್ಯದ. ಈಗ ಇವು ಕರ್ದಾವ್ರಿ, ಒಂಚೂರೂ ಎಣ್ಣೆ ಹಿಡ್ಕೊಳ್ಳಲ್ರಿ ಇವು. ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ತುಂಬಾ ಡ್ರೈ ಇರ್ತಾವೆ, ಒಂಚೂರು ಎಣ್ಣೆ ಹಿರ್ಕೊಳ್ಳಲ್ಲ. ಈಗ ಉಳಿದಿದ್ದನ್ನು ಇನ್ನೊಂದು ಸ್ವಲ್ಪ ಅವಲ್ರಿ, ಅವನ್ನು ಕರೆದ್ಬಿಟ್ಟು ತೊಗೋತೀನಿ. ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಅವನು ಉಳಿದಿದ್ದನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇವು ಇಷ್ಟ ಆಗ್ಯಾವ ನೋಡಿ. ನನ್ನ ಕೈಗಿಲ್ಲೇ ನಾನು ಪೇಪರ್ ಮೇಲೇನೂ ಹಾಕ್ಕೊಂಡಿಲ್ಲ, ಡೈರೆಕ್ಟ್ ಇದೇ ಪಾತ್ರೆಯಲ್ಲೇ ಹಾಕ್ಕೊಂಡಿಲ್ಲ. ಒಂಚೂರು ಕೈಗೆ ಎಣ್ಣೆ ಆಗ್ತದೆ. ಅವಲಕ್ಕಿನ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತಾವೆ ರೀ. ಇವ್ನು ಎಷ್ಟು ದಿನ ಬೇಕಾದ್ರೆ ನೀವು ಇದೇ ರೀತಿ ಸ್ಟೋರ್ ಮಾಡಿ ನೀವು ಪ್ಲೇನೂ ಮಾಡ್ಕೋಬೋದು. ನಾನು ಇದನ್ನು ಈಗೇನು ಮಸಾಲೆ ಡ್ರೈ ಮಸಾಲ ಮಾಡಿದ್ದೀನಿ ಅದನ್ನು ಹಾಕ್ತದೆ. ಮಸಾಲೆ ಹೆಚ್ಚು ಕಡಿಮೆ ನೀವು ಮಾಡ್ಬೋದು. ನಿಮಗೆ ಜಾಸ್ತಿ ಸ್ಪೈಸಿ ಹುಳಿ ಇಷ್ಟ ಅಂದ್ರೆ ನೀವು ಮಸಾಲೆ ಜಾಸ್ತಿ ಹಾಕೋರಿ. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ಆ ಮಸಾಲೆ ಏನಾಗಲಿ ರೀ ಕೋಟ್ ಆಗಲಿ. ಬಿಸಿ ಇದ್ದಾಗನೇ ಆ ಮಸಾಲೆ ಹಾಕಿರಿ, ಅವಾಗದು ನೀಟಾಗಿ ಕೋಟ್ ಆಗ್ತದೆ ರೀ. ನೋಡಿ ನಾನಿಲ್ಲಿ ನಿಮಗೆ ಸೌಂಡನ್ನು ತೋರಿಸ್ತೀನಿ ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ಟೇಸ್ಟ್. ನಿಮ್ಗೆ ಈ ಸೌಂಡ್ರಿಂದನೇ ಗೊತ್ತಾಗ್ತೈತಿ ಇವು ತುಂಬಾ ಕ್ರಿಸ್ಪಿಯಾಗಿರ್ತಾವೆ. ನೋಡಿ ಈಗಂತೂ ಬೇಸಿಗೆ ರಜೆ ಕಾಲ, ಮಕ್ಕಳಂತೂ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಅಂತೂ ಬೇಡ್ತಿರ್ತಾರೆ ರೀ. ಅವ್ರಿಗೆ ಸ್ನ್ಯಾಕ್ಸ್ ಅಂದ್ರೆ ತುಂಬಾ ಇಷ್ಟ. ಈ ರೀತಿ ಮಾಡ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಅಥವಾ ಈ ಟೀ ಟೈಮ್ ಸ್ನ್ಯಾಕ್ ಜೊತೆನೂ ಇದು ಬೆಸ್ಟ್ ಕಾಂಬಿನೇಷನ್ ರೀ. ಈ ಅವಲಕ್ಕಿ ಕುರ್ಕುರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅವಲಕ್ಕಿಯಿಂದ ಸುಸ್ಲಾ ಮಾಡ್ಕೊಂಡಿರ್ತೀರಿ. ಅವಲಕ್ಕಿ ಹಾಕಿ ದೋಸೆ, ಇಡ್ಲಿ ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ಇವತ್ತು ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇದಾವೆ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿನಿ ರೀ. ಅಂದ್ರೆ ಅವಲಕ್ಕಿ ಅಂತ ಸ್ವಲ್ಪ ದೂಸ ಇರ್ತದೆ. ಈಗ ನೀರನ್ನು ಹಾಕಿಬಿಟ್ಟು ಅವಲಕ್ಕಿಯನ್ನು ನೀಟಾಗಿ ತೊಳೆದ್ಬಿಟ್ಟು ತೊಗೋತೀನಿ ರೀ. ನೋಡಿರಿ ಈಗ ಈ ಅವಲಕ್ಕಿಯಲ್ಲಿನ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. ನೋಡಿ ಅವಲಕ್ಕಿಯಲ್ಲಿ ನೀರನ್ನು ತೆಗೆದಿದ್ದೀನಿ. ಅವಲಕ್ಕಿ ತುಂಬಾ ಸಾಫ್ಟಾಗಿ ನೆನಿಬೇಕು ರೀ. ಅದಕ್ಕೆ ನಾನು ಇನ್ನೊಂದು 2-3 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ. ನೀರನ್ನು ಹಾಕಿ ನೆನೆಲಿರಿ. ಒಂದು 5 ನಿಮಿಷ ಇದನ್ನು ಸೈಡಿಗೆ ತೆಗೆದಿಡ್ತೀನಿ ರೀ. ಚೆನ್ನಾಗಿ ನೆನೆದು ಸಾಫ್ಟ್ ಆಗಬೇಕು ರೀ ಇದು. ನೋಡಿ 5 ನಿಮಿಷ ಆದಮೇಲೆ ನೋಡಿರಿ ಅವಲಕ್ಕಿ ಅಷ್ಟು ನೆನೆದು. ಅವಲಕ್ಕಿ ಗುಣ ಏನಂದ್ರೆ ಎಷ್ಟು ನೀರು ಹಾಕಿದ್ರು ಅದು ನೆನ್ಕೊಂಡು ಸಾಫ್ಟ್ ಆಗ್ತದೆ ರೀ, ಹಿರ್ಕೋತದೆ ನೀರನ್ನು. ಇದಕ್ಕೆ 1 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ
ನೋಡಿ 1 ಮೆಣಸಿನ್ಕಾಯನ್ನೇ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ 1 ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ನೋಡಿ 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತೀನಿ. ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಮೆಣಸಿನ್ಕಾಯಿನೂ ಇರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ, ಎಲ್ಲರ ಚಿಲ್ಲಿ ಫ್ಲೆಕ್ಸನ್ನಾದರೂ ಹಾಕಕ್ಕೆ ನಡೀತದೆ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ನಾನಿಲ್ಲಿ ಬೈಂಡಿಂಗ್ ಸಲುವಾಗಿ ಫಸ್ಟ್ ಒಂದು 3 ಸ್ಪೂನ್ ಆಗಷ್ಟ ಕಡಲೆ ಹಿಟ್ಟನ್ನು ಹಾಕೋತೀನಿ ರೀ. ಆಮೇಲೆ ಇನ್ನೂ ಹಿಟ್ಟು ಹಿಡಿಸ್ತದಂದ್ರೆ ಅವಾಗ ಇನ್ನೊಂದು 3 ಸ್ಪೂನ್ ಆಗಷ್ಟ ಹಾಕೋತೀನಿ ರೀ ನಾನು. 1 ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಹಾಕ್ತೀನಿ. ಚಾಟ್ ಮಸಾಲ ಇಲ್ಲಾಂದರೆ 1 ಸ್ಪೂನ್ ಆಗಷ್ಟು ನಿಂಬೆ ರಸನ ಆದರೂ ಹಾಕ್ರಿ. ಒಂದು ಸಣ್ಣ ಆಲೂಗಡ್ಡೆಯನ್ನು ಹಸಿದನ್ನು ತುರಿದ್ಬಿಟ್ಟು ತೊಳೆದು ಹಾಕ್ತಾಯಿದ್ದೀನಿ ರೀ. ಅಂದ್ರೆ ತುರಿದ್ಬಿಟ್ಟು ನೀರಿನಲ್ಲಿ ಹಾಕಿಟ್ಟಿದ್ದೆ ನಾನು, ಕಪ್ಪಾಗಬಾರ್ದಂತ. ಇಲ್ಲಿ ಸೋಡಾನ ಬಳಸ್ತೇನೆ ಮಾಡ್ತಾಯಿದ್ದೀನಿ ಅಂತ ಹೇಳಿ 1 ಸ್ಪೂನ್ ಆಗಷ್ಟೇ ಕಾಯ್ದ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಎಷ್ಟು ಕಾಯ್ದಿರ್ಬೇಕಂದ್ರೆ ಆ ಹಿಟ್ಟಿನ ಮೇಲೆ ಹಾಕಿದ್ರೆ ಈ ರೀತಿ ಬಬಲ್ಸ್ ಬರ್ಬೇಕು ರೀ. ತುಂಬಾ ಬಿಸಿ ಇರ್ತದೆ. ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡ್ಕೊರಿ, ಆಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೋಗಿ ಬರ್ತದೆ. ನೋಡಿ ಇಲ್ಲಿ ಸೋಡಾ ಹಾಕ್ತೇನೆ ಮಾಡ್ತಾಯಿದ್ದೀನಿ ಅಂತೇಳಿ ಆ ಕಾಯ್ದು ಎಣ್ಣೆಯನ್ನು ಹಾಕೋದ್ರಿಂದ ಅವಾಗ ಏನಾಗ್ತೈತಿ, ಕ್ರಿಸ್ಪಿಯಾಗಿ ಫಳ್ಳಾಗ್ತಾವ್ರಿ ಇವು. ನೋಡಿ ನೀರು ಹಾಕ್ತೇನೆ. ನೋಡಿರಿ ನಿಮಗೆ ಇನ್ನೊಂದು ಸ್ವಲ್ಪನೂ ಇಲ್ಲ ಹಿಟ್ಟು ಜಾಸ್ತಿ ಅನ್ಸದ ತಂದ್ರೂ ನೀವು 1 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕೋರಿ. ನೋಡಿ ನಾನಿಲ್ಲಿ ಒಂದು ಕ್ಲಿಪ್ ನಂದು ಎಡಿಟ್ ಮಾಡೋ ಒಂದು ಮಿಸ್ ಆಗಿದೆ. ನಾನು ಇನ್ನೊಂದು 3 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ. ನೋಡಿ ಈ ರೀತಿ ಗಟ್ಟಿಯಾಗಿನೇ ಇರ್ಬೇಕು, ನೀರು ಹಾಕಿ ಕಲಿಸ್ಕೋಬೇಡ್ರಿ. ನೋಡಿ ಇಲ್ಲ ನಿಮಗೆ ಅದೇನು ಹೇಳ್ತೀನಿ, ಹಿಡಿಸ್ತೈತೆ ನೀರು ಹಿಡಿಸ್ತೈತೆ ಅಂತಂದ್ರೆ ನೀವೇನು ಮಾಡಿರಿ, ಮೊಸರನ್ನ ಹಾಕೋರಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ರಿ. ಇಷ್ಟಿಟ್ಟು ಅದಕ್ಕೇನು ಯಾವ ಶೇಪ್ ಹತ್ತಿಲ್ಲ, ಹಿಟ್ಟು ಗಟ್ಟಿನೇ ಇರ್ತದಲ್ಲ, ಇಷ್ಟಿಷ್ಟೇ ಸಣ್ಣ ಸಣ್ಣ ನೋಡಿರಿ ಪಕೋಡ ಥರ ನಾನು ಬಿಟ್ಟಿದ್ದೀನಿ. ನೋಡಿ ಎಣ್ಣೆನೂ ಹಿಡಿದಿರಲ್ಲ, ಹೊರಗಡೆಯಿಂದ ಕ್ರಿಸ್ಪಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿ ಕೆಂಪಗಾಗೋರ್ಗು ಕರೆದ್ಬಿಟ್ಟು ತೊಗೋತೀನಿ ರೀ. ನೋಡಿ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದ್ರೂ ಒಂದೇ ಥರದ ಬಜ್ಜಿ, ಬೋಂಡ, ಆಲೂಗಡ್ಡೆ ಬೋಂಡ ಏನೇನೋ ಮಾಡ್ಕೊಂಡಿರ್ತೀವಿ. ಇದು ಅವಲಕ್ಕಿಯಿಂದನೂ ಪಕೋಡ ಮಾಡಿಕೊಡ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಮತ್ತು ಭಾಳ ಟೈಮು ಏನು ಜಾಸ್ತಿ ಇರ್ತಲ್ಲ, ಕಡಿಮೆ ಟೈಮ್ದಲ್ಲಿನೇ ಮಾಡ್ಕೋಬೋದು ನಾವು ಇದನ್ನು. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದವು. ನೋಡಿರಿ ನಿಮ್ಗೆ ಸೌಂಡ್ದಿಂದನೇ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿ ಆಗಿವೆ ಇವಾಗ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಸೋಡಾ ಹಾಕ್ತೀನಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ. ನೋಡಿ ಒಂದು ಚೂರು ಎಣ್ಣೆನೂ ಹಿಡಿದಿರಲ್ರಿ, ಇವು ಎಣ್ಣೆ ಹಿಡಿದಿರಿ, ತುಂಬ ಚೆನ್ನಾಗಿದೆ. ಎಷ್ಟು ಪರ್ಫೆಕ್ಟಾಗಿ ಬಂದವು. ನೋಡಿ ಇವನು ಬಿಸಿ ಬಿಸಿ ಹೀಗೇನೋ ತಿನ್ಬೋದು, ಅಥವಾ ನೋಡಿರಿ ಈ ರೀತಿ ಮೆಣಸಿನ್ಕಾಯಿನೂ ಅದರಲ್ಲಿ ಕರೆದು ಬಿಟ್ಟು ಹಾಕ್ಕೊಂಡು ಸೈಡಿಗೆ ಬಾಡಿಸ್ಕೊಂಡು ತಿನ್ಬೋದು. ನೋಡಿ ಇಲ್ಲಾಂದ್ರೂ ನಾನೇನು ಮಾಡ್ತಾಯಿದ್ದೀನಿ, ಈ ಪಕೋಡ ಅವಲಕ್ಕಿನ ಪಕೋಡವನ್ನು ಸಾಸು ಮತ್ತು ಗ್ರೀನ್ ಚಟ್ನಿ ಜೊತೆನೇ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ತಿನ್ನಿರಿ. ಆದರೆ ತುಂಬಾ ಆ ಬಜ್ಜಿ ಇದ್ರಕ್ಕಿಂತನೂ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ರೀ. ಒಂದ್ಸಲ ಇದನ್ನು ಖಂಡಿತ ನೋಡಿ, ಸಾಯಂಕಾಲಕ್ಕೆ ಸ್ನ್ಯಾಕ್ಸನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ಮುರಿದು ಬಿಟ್ಟನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಫಳ್ಳ ಬಂದವು. ನೋಡಿರಿ ಆ ಕಾಯ್ದು ಎಣ್ಣೆ ಹಾಕೋದ್ರಿಂದನೇ ಈ ರೀತಿ ಬರ್ತಾವ್ರಿ. ನೋಡಿ ನಾನು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಅವಲಕ್ಕಿ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಯಂಕಾಲದ ತಿಂಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ನ್ಯಾಕ್ಸ್ ಅಂದರೆ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗ್ತದೆ ರೀ. ನಾನಿವತ್ತು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನಿಮಗೆ ಹೊಸ ಥರದ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನೀವಂತೂ ಖಂಡಿತನೂ ಟ್ರೈ ಮಾಡಿರಲ್ಲ. ತುಂಬಾ ಕ್ರಿಸ್ಪಿಯಾಗಿರುವಂಥ ಸ್ನ್ಯಾಕ್ಸು. ಇದಕ್ಕೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲ ಒಂದು ಪಾತ್ರೆಗೆ 1 ಬಟ್ಲಾಗಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ತೆಳು ಅವಲಕ್ಕಿನೂ ತೊಗೋಬೋದು. ಇದನ್ನು ನಾನು ನೀರಿನಿಂದ ತೊಳಿತೀನಿ ರೀ. ಅಂದ್ರೆ ಅವಲಕ್ಕಿಯಲ್ಲಿ ಸ್ವಲ್ಪ ದೂಸ್ ಇರ್ತದೆ ರೀ, ಅದಕ್ಕೆ ನಾವು ಇದನ್ನು ಕ್ಲೀನಾಗಿ ತೊಳ್ಕೊಳ್ಳೋಣ ರೀ. ಈಗ ಇದರೊಳಗೆ ನೀರನ್ನು ತೆಗಿತಿದ್ದೀನಿ. ಈಗ ಈ ನೀರನ್ನು ತೆಗ್ದಿದ್ದೀನಿ ರೀ. ಇದಕ್ಕೆ ಮತ್ತೊಂದು 3-4 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ 1/4 ಕಪ್ ಆಗಷ್ಟು ನೀರನ್ನು ಹಾಕಿರಿ. ಅಂದ್ರೆ ಅವಲಕ್ಕಿ ತುಂಬಾ ಸಾಫ್ಟು ನೆನೆಯಲಿ ರೀ. ಇದನ್ನು ನಾನು ಒಂದು ಮುಚ್ಚಿ 5 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಇದನ್ನು ಹಾಗೆ ಇರಲಿ ರೀ. ಈಗ ನೋಡಿ ಇಲ್ಲಿ ನಾನು ಒಂದು 4 ಬ್ರೆಡ್ ಸ್ಲೈಸಸನ್ನು ತೊಗೊಂಡಿದ್ದೀನಿ. ನೀವು ಇದು ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ವೀಟ್ ಬ್ರೆಡನ್ನು ತೊಗೋಬೋದು. ಈ ಬ್ರೆಡ್ಗಳನ್ನು ನಾನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೊತೀನಿ. ನೀವು ಬೇಕಂದ್ರೆ ಚಾಕುಲೇನೂ ಕಟ್ ಮಾಡ್ಕೋಬೋದು. ನೋಡಿ ಇದನ್ನು ನಾನೀಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ರೀ. ನೋಡಿ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ.
ಇದಕ್ಕೀಗ ಹಾಕೊಳ್ಳೋಣ. ಇದನ್ನು ನಾನು ಪೌಡ್ರ್ ಮಾಡ್ಕೊತೀನಿ ರೀ. ನೋಡಿ ಚೆನ್ನಾಗಿ ಪೌಡ್ರು ರೆಡಿ ಆಗ್ಯದ್ರಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ 5 ನಿಮಿಷ ಆಗ್ಯದ್ರಿ. ಅವಲಕ್ಕಿನೂ ಚೆನ್ನಾಗಿ ನೆಂದಿರ್ತೈತ್ರಿ. ನೋಡಿ ಅಷ್ಟು ನೀರು ಹಾಕೋದ್ರಿಂದ ಅವಲಕ್ಕಿ ತುಂಬಾ ಹಿಟ್ಟಿನ ಥರ ಆಗಕ್ಕೆ ಅಂದ್ರೆ ಅಷ್ಟು ಸಾಫ್ಟ್ ಆಗ್ಯದ್ರಿ. ನೋಡಿ ಅಂದ್ರೆ ಪೂರ ಸ್ಮ್ಯಾಶ್ ಮಾಡ್ಕೊಂಡಂಗೆ ಮಾಡ್ಕೊಂಡ್ರಿ, ಹಿಟ್ಟಿನ ಗದ್ಲೆ ಅನ್ನಿಸ್ಬೇಕ್ರಿ ಆ ಥರ. ಅದಕ್ಕೇ ನಾನು 1/4 ಕಪ್ ನೀರನ್ನು ಹಾಕಿದ್ದೆ. ಇದಕ್ಕೆ ಈಗ ಪುಡಿ ಮಾಡ್ಕೊಂಡಿರುವಂಥ ಬ್ರೆಡ್ಡನ್ನು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ್ರಿ. ನಾನಿಲ್ಲಿ ಯಾವುದೇ ರೀತಿ ಏನೋ ಸೋಡಾ ಬಳಸ್ದೇ ಈ ಸ್ನ್ಯಾಕ್ಸನ್ನು ತುಂಬಾ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಚಿಕ್ಕ ಬಟ್ಲದಿಂದ 1 ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಒಂದು ಅರ್ಧ ಕಪ್ ಆಗಷ್ಟು ಮೊಸರನ್ನು ಹಾಕಿರಿ. ಈ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಮೊಸರು ಕರೆಕ್ಟಾಗಿ ಮಿಕ್ಸ್ ಆಗಬೇಕ್ರಿ. ನೋಡಿ ಈ ಥರ ಹಿಟ್ಟು ರೆಡಿ ಆಗಬೇಕ್ರಿ. ನಾನೇನು ತುಂಬ ಗಟ್ಟಿನೂ ಇಲ್ಲಿಗ ಮೀಡಿಯಮ್ ಆಗಿ ಹಿಟ್ಟನ್ನು ಅಷ್ಟು ಮೊಸರಲ್ಲಿನೇ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ರಿ. ಈಗ ಇದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನು ಹಾಕ್ತೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಪಾವ್ ಭಾಜಿ ಮಸಾಲನೂ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ, 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನೀವು ಇದನ್ನಿಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನೂ ಹಾಕ್ಬೋದು. 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. 1 ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಜಿಂಜರನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. ಇಲ್ಲಿ ಸ್ವಲ್ಪನ ಪನ್ನೀರನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೂ ಹಾಕೋಬೋದು, ಇಲ್ಲಾದರೂ ಬಿಡ್ಬೋದು. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಮಿಕ್ಸ್ ಮಾಡೋಣ. ಮಸಾಲೆಗಳು ಎಲ್ಲನೂ ಚೆನ್ನಾಗಿ ಈ ಹಿಟ್ಟೊಳಗೆ ಮಿಕ್ಸ್ ಆಗಬೇಕು. ನೋಡಿ ಮಿಕ್ಸ್ ಆಗಿ ಈ ರೀತಿ ಹಿಟ್ಟು ರೆಡಿ ಆಗ್ಯದ್ರಿ. ಇಷ್ಟು ರೆಡಿ ಆದರೆ ಸಾಕ್ರಿ. ಇದನ್ನು ನೋಡಿ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ನೀವು ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಳ್ರಿ. ಈ ಥರ ಮತ್ತು ನೀವು ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು. ಇದನ್ನು ಇದೇ ಶೇಪ್ ಮಾಡಬೇಕಂತೇನಿಲ್ಲ. ಈ ಥರ ರೌಂಡ್ ಮಾಡಿ ಇಷ್ಟನ್ನೇ ಈ ಥರ ಮಾಡಿನೂ ನೋಡಿ ಇಷ್ಟೇ ಮಾಡಿನೂ ನೀವು ಶಾಲೋ ಫ್ರೈನೂ ಮಾಡ್ಕೋಬೋದು, ಡೀಪ್ ಫ್ರೈನೂ ಮಾಡ್ಕೋಬೋದು. ಇಲ್ಲ ನಾವು ವಡೆ ಥರ ಶೇಪ್ ಕೊಡ್ತೀವಂದ್ರೆ ಸೆಂಟ್ರಲ್ಲಿ ಒಂದು ಹೋಲನ್ನು ಹಾಕ್ಕೋಬೋದು. ಇಲ್ಲ ಕಟ್ಲೆಟ್ ಥರ ಯಾವುದೇ ಶೇಪನ್ನು ನೀವು ಕೊಡ್ಬೋದು ಇದಕ್ಕೆ. ನೋಡಿ ನಾನಿಲ್ಲಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನಾನು. ನೋಡಿ ಎಣ್ಣೆ ಕಾಯ್ದದ್ರಿ. ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ತಾಯಿದ್ದೀನಿ. ಇವು ಒಂದೊಂದನ್ನೇ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಫ್ರೈ ಮಾಡೋಣ. ನೀವು ಡೀಪ್ ಫ್ರೈ ಮಾಡೋದು ಬೇಡ ಅಂದರೆ ಶಾಲೋ ಫ್ರೈ ಮಾಡಿನೂ ತಿನ್ಬೋದು. ಟೇಸ್ಟು ಅದನ್ನು ಚೆನ್ನಾಗಿರ್ತೈತೆ ರೀ. ಇದು ಅವಲಕ್ಕಿಯಿಂದ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿನೂ ಆಗಿರ್ತೈತೆ ರೀ. ನೋಡಿ ಕಲರ್ನು ತುಂಬ ಚೆನ್ನಾಗಿ ಬಂದೈತೆ. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಏನೂ ಹಾಕಿಲ್ಲ, ಮೊಸರನ್ನು ಮಾತ್ರ ಹಾಕಿದ್ದೀನಿ. ನೋಡಿ ಬಿಸಿ ಬಿಸಿ ಸಾಯಂಕಾಲದ ಅಥವಾ ನೀವು ಈ ಸ್ನ್ಯಾಕ್ಸನ್ನು ಯಾವಾಗಾದ್ರೂ ಮಾಡಿಕೊಂಡು ತಿನ್ಬೋದು. ಈ ಚಳಿಗಂತೂ ಈ ಬಿಸಿ ಬಿಸಿ ಸ್ನ್ಯಾಕ್ಸು ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ಬಿಸಿ ಹಾಗೇನೂ ತಿನ್ಬೋದು, ಕಿಚಪ್ ಜೊತೆನೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.